ಸರಿ ಬಿಡ್ರ. ಆ ಕಡೆ ತಿರುಗಿದ್ರಿ ಈ ಕಡೆ ತಿರುಗಿದ್ರಿ ಆ ಕಡೆ ಯಾಕೋ ಇದು ಸರಿ ಹೋಯ್ತಿಲ್ಲ. ಏನೇನು ಏನು ಏನ್ರಿ ಮಾಡ್ತಿದ್ದೀರಾ? ನೋವಾಗ್ತಾ ಇಲ್ವಾ ನಿಮ್ಗೆ? ಯಾಕೆ ರಾಂಗ್ ಜಾಗದಲ್ಲಿ ಕೂತಿದ್ದೀರಾ ಅದಕ್ಕೆ. ಗೀತಾ, ನೀನ್ ಆ ಮಾತನ್ನ ಸೈಕಲ್ಲು ಕೇಳಬೇಕು, ನೋವಾಗ್ತಾ ಇಲ್ವಾ ಅಂತ. ನೀನು ಹೋಗಿ ಅವನ್ನ ಕೇಳ್ತೀಯ. ಓ ಗಾಡ್, ರಾಜಾರಾಮ್ ಅವರೇ ಹಾಗೂ ಗೀತಾ ಅವರೇ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ರಿ ಇಬ್ರು. ವೆರಿ ನೈಸ್. ಗ್ರಾಮ ವಾಸ್ತವ್ಯದ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಜನರ ಪ್ರೀತಿ, ಅವರು ಪಡೋ ಖುಷಿಯನ್ನ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಈ ಸತಿ ನಮಗ್ ಸಿಕ್ಕಿದ ಟಾಸ್ಕು ಒಂದು ಪುರಾತನ ಕಾಲದ ದೇವಸ್ಥಾನ, ಒಂದು 800 ವರ್ಷ ಹಳೆ ದೇವಸ್ಥಾನ. ಅದು ಅಲ್ಲಿ ಹೋಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಟಾಸ್ಕ್ ನಮಗ್ ಸಿಕ್ಕಿದ್ದು. ನಾವು ಕಡಲೆಕಾಳು ಉಸ್ಲಿ ಮಾಡಿದ್ದಾಗ್ಲಿ, ಅಲ್ಲಿ ದೇವಸ್ಥಾನದಲ್ಲಿ ಕಸ ಗುಡಿಸಿ ನೀರು ಹಾಕಿ ಅಲ್ಲಿ ಸೇವೆ ಸಲ್ಲಿಸಿದ್ದು, ನೆಲದ ಮೇಲೆ ಊಟ ಮಾಡಿದ್ದು, ಎಂಥ ಮೊಮೆಂಟ್ ಅದು, ತುಂಬ ಸ್ಪೆಷಲ್ ಮೊಮೆಂಟು. ಅಲ್ಲಿ ಅನ್ನ ಸಾರು ಇಷ್ಟೇ ಇದ್ದಿದ್ದು, ಅದನ್ನ ಕಲಿಸ್ಕೊಂಡು ತಿಂದಾಗ ಏನೋ ಒಂಥರ ಸ್ವರ್ಗ ಸಿಕ್ಕಿದ ತೃಪ್ತಿ. ಅಷ್ಟು ಅದ್ಭುತವಾಗಿತ್ತು ಅಲ್ಲಿ ಊಟ ಮಾಡಿದ್ದ ಎಕ್ಸ್ಪೀರಿಯನ್ಸು. ಆನ್ ದ ಹೋಲ್ ಹೇಳಬೇಕು ಅಂತಂದ್ರೆ ಹಳ್ಳಿಯ ವಾತಾವರಣ, ಅಲ್ಲಿನ ದೇವಸ್ಥಾನ, ಅಲ್ಲಿ ಜೀವಿಸಿ ತುಂಬಾ ಖುಷಿ ಆಯ್ತು. ವೆರಿ ನೈಸ್. ಓಕೆ, ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಬೀಗ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ಪ್ರೇಮ್ ಅವರೇ. ನಾನು ಸಣ್ಣಗಿದ್ದೀನಿ, ದಪ್ಪಗಿದ್ದೀನಿ, ಕುಳ್ಳಗಿದ್ದೀನಿ, ಬೆಳ್ಳಗಿದ್ದೀನಿ, ಉದ್ದಕ್ಕಿದ್ದೀನಿ. ನಮ್ಗೇನ್ ಬಿಡಿ ಸರ್, ವಯಸ್ಸಾಗೋಯ್ತು. ಈ ವಯಸ್ಸಲ್ಲಿ ನಾವೇನ್ ಡಾನ್ಸು ಹಾಡು ಅಂತ ಹೇಳೋರಿಗೆ ನೀವೊಂದು ಅದ್ಭುತವಾದಂತ ಉದಾಹರಣೆ. ಗೀತಾ ಮತ್ತೆ ರಾಜಾರಾಮ್ ಅವರು ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂತ ಕೋಟ್ಯಾಂತರ ಜನಕ್ಕೆ ನೀವಿಬ್ರು ಇನ್ಸ್ಪಿರೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೀಪ್ ರಾಕಿಂಗ್. ಇದೇ ತರ ಸದಾಕಾಲ ಉಲ್ಲಾಸದ ಚಿಲುಮೆಯಾಗಿ ಚಿಮ್ತಾ ಇರಿ ಇಬ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಮಾಳ್ವಿಕಮ್ಮ. ಒಂದು 3-3.5 ತಿಂಗಳ ಹಿಂದೆ ರಾಜಾರಾಮಗ್ ಸರಿಯಾಗಿ ನಿಂತ್ಕೊಳ್ಳೋಕೆ ಬರ್ತಾ ಇರ್ಲಿಲ್ಲ. ಇವತ್ತು ಹೆಂಗೆ ಹೆಜ್ಜೆ ಹಾಕಿದಾನೆ ಅಂದ್ರೆ, ಯು ಮಸ್ಟ್ ಗೋ ಬ್ಯಾಕ್ ಅಂಡ್ ವಾಚ್ ಯುವರ್ ಸೆಲ್ಫ್. ರಾಜಾರಾಮ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಗೊತ್ತಾ ಇವತ್ತು. ಗೀತಾಗ್ ಡ್ಯಾನ್ಸ್ ಬರುತ್ತೆ, ಡ್ಯಾನ್ಸ್ ಇಷ್ಟ. ಆದ್ರೆ ರಾಜಾರಾಮ್ಗೊಂದು ಹಿಂಜರಿಕೆ ಇತ್ತು, ಅದು ಹೊರಟೋಯ್ತು. ಇದೇನ್ ನಿರೀಕ್ಷೆ ಮಾಡಿ ಬರುವಂತದ್ದಲ್ಲ. ಬದುಕಿನ ಅನೇಕ ಕಲಿಕೆಗಳ ಜೊತೆ ಈ ತರದ್ದೆಲ್ಲ ಬಂದ್ಬಿಡುತ್ತೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಹೊಯ್ಸಳರ ಕರ್ನಾಟಕದಲ್ಲಿ ಹೊಯ್ಸಳೇಶ್ವರನ ದೇವಾಲಯ ಸಿಕ್ಕಿದೆ. ಅಲ್ಲಿ ನಿಮ್ಮ ಸೇವೆಯನ್ನ ಸಲ್ಲಿಸೋದಕ್ಕೆ ಅಹಂಕಾರವನ್ನ ಬಿಟ್ರೆ ದೇವರು ಸಿಗ್ತಾನೆ ಅನ್ನೋದು ನಮ್ಮಲ್ಲಿ ನಂಬಿಕೆ. ಈ ಅಹಂಕಾರವನ್ನ ಅಡಗಿಸೋದು ಹೇಗೆ ಅಂದ್ರೆ, ನಮ್ಮ ಗುರುಗಳು ಹೇಳೋರು, ದೇವಸ್ಥಾನದಲ್ಲಿ ಹೋಗಿ ಕಸ ಗುಡಿಸಿ ಅಂತ. ನಿಮ್ಗೆ ಎಲ್ಲಿಟ್ಕೋತೀರಾ ನಿಮ್ಮ ಈಗೋನ? ದೇವಸ್ಥಾನದಲ್ಲಿ ಕಸ ಗುಡಿಸೋರು, ನೆಲ ಸಾರಿಸೋರು ಎಲ್ಲಿಟ್ಕೋತೀರಾ ಈಗೋನ? ಅದಕ್ಕಿಂತ ಒಳ್ಳೆಯ ಕೆಲಸ ಮತ್ತು ಒಳ್ಳೆಯ ಜಾಗ ಇರಲಾರ್ದು ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ. ಅಂತಹ ಒಂದು ಅದ್ಭುತವಾದ ಅನುಭವ ನಿಮ್ಮಿಬ್ಬರಿಗೆ ಈ ಜೋಡಿ ನಂಬರ್ 1 ಮೂಲಕ ಸಿಕ್ಕಿದೆ. ಜೀ ಕನ್ನಡಕ್ಕೆ ನನ್ನ ಪರವಾಗಿ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ ಇಬ್ಬರಿಗೂ. ಥ್ಯಾಂಕ್ ಯು. ನಿಮ್ಮಿಬ್ರು ಜೀವನ ಯಾವಾಗ್ಲೂ ನಮ್ಮ ಜಡ್ಜಸ್ ಹೇಳ್ದಾಗೆ ಪರಿಪೂರ್ಣವಾಗಿರ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನೀನೇನು ತಿಳ್ಕೊಂಡೆ? ಸುಮ್ಮನಿಲ್ಲ ಸಾಕು. ನಾನು ಹೇಳೋದು, ಇದು ಕಾಮನ ಕೆರೆ ಅಂತ ಇಂಥ ಕೆರೆ ಅಲ್ಲ. ಇಲ್ಲಿ ಜೋಡಿ ನಂಬರ್ 1 ಮಾಡಿದ್ದಾರೆ. ಆದ್ರಿಂದ ನೀವೆಲ್ಲರೂ ಜೋರಾಗಿ ಹೇಳಬೇಕು. ಇದು ಯಾವ ಕೋಟೆ ಅಂದರೆ, ಜೀ ಕನ್ನಡ ಜೋಡಿ ನಂಬರ್ 1 ನಡೀತಾ ಇರೋಂಥ ಹಳ್ಳಿ ಹಬ್ಬದ ಒಂದು ಕಾಮನಕೆರೆ ಕೋಟೆ ಅಂತ. ಈ ಒಂದು ಡೈಲಾಗ್ನ ಕಾಮಿಡಿಯಾಗಿ ನಮ್ಮ ಸಾಧು ಸರ್ ಮಾತಾಡಿದ್ರು. ಲೇ ಕಳ್ಳ, ಏಯ್ ನಡಿಯಲೇ, ಏನ್ ಆಗ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಲೇ, ಆಗ್ಲೇಬೇಕು ಅಂತ ತಾನೇ ನಿನ್ನ ಇಲ್ಲಿಗೆ ಕರ್ಸಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ಜಿ ಡಿಪಾರ್ಟ್ಮೆಂಟೇ. ಕತ್ತಿರಿಗು ಪ್ಯಾಪ್ಸಿ ಕಣಲೇ. ಆದ್ರೆ ಕಾಮನ್ ಕಿರಿಯಲ್ಲಿ ಡೈಲಾಗ್ ಹೊಡಿಯೋದಕ್ಕೆ ಬಿಟ್ಟಿದ್ದು ಸ್ವಾಮಿ ಸರ್. ಅದಕ್ಕೆ ಜೋರಾಗಿ ಅಪ್ಪ ಚಪಾಲೆ ತಿಪ್ಪ ತಗೋ ಅಂತ
ಹೇಳ್ಬಿಡು ಇದು ಯಾರ ಕೋಟೆ ಅಲ್ಲ, ಇದು ಸಾಧು ಮಹಾರಾಜ್ ಕೋಟೆ. ಎಲ್ಲಿ ಇನ್ನೊಂದ್ಸರಿ ಇಲ್ಲ, ಸಾಧು ಮಹಾರಾಜ್ ಕೋಟೆ. ಇನ್ನೊಂದ್ ಸ್ವಲ್ಪ ಡೈಲಾಗ್ ಜೋರಾಗಿ ಬರಲಿ. ಸಾಧು ಮಹಾರಾಜ್ ಕೋಟೆ. ಲೇ ನೀನೇನೇ ಮಾತಾಡಿದ್ರು ಸಿಂಹ ಥರ ಗರ್ಜನೆ ಬರಲ್ಲ, ಕುರಿ ಥರ ಮಿಯಾ ಮಿಯಾ ಅಂತ ಇದೆ. ಓಕೆನಾ? ಏ ಜಿಪ್ ಹಾಕೊಳ್ಳಲ್ಲ ಈ ಶರ್ಟ್ದು. ಬರ್ಲಿ ನಮ್ಮ ಗೋಪಿ ಅವ್ರಿಗೆ ಜೋರಾದ ಚಪ್ಪಾಳೆ. ಎಸ್ ಗೋಪಿ ಸರ್, ನೀವು ಟೀಚರ್ ಆಗಿ ಹಳ್ಳಿನಲ್ಲಿ ಒಂದು ಜೀವನ ಜೀವಿಸಿದ್ರಿ. ನೀವು ಒಂದು ದಿನದ ಜೀವನವನ್ನ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಕೂಡ ಶಿಕ್ಷಕನಾಗಿದ್ದವನು. ಕಾಮನಕೆರೆಗೆ ಬಂದಂತ ಸಂದರ್ಭದಲ್ಲಿ ನಾನು PT ಮಾಸ್ಟರ್ ಆಗಿ ನಾನು ಒಂದು ದಿನದ ಕೆಲಸ ಮಾಡಿದೆ. ತುಂಬಾ ಖುಷಿ ಕೊಡ್ತು. ಮಕ್ಕಳ ಜೊತೆ ಡ್ರಿಲ್ ಮಾಡಿಸಿದ್ದು, ಮತ್ತೆ ಅವ್ರಿಗೆ ಪ್ರಾರ್ಥನೆ ಮಾಡಿಸಿದ್ದು, ಪ್ರೇಯರ್ ಮಾಡಿಸಿದ್ದು, ಅವ್ರ ಜೊತೆ ಒಂದಷ್ಟು ಕೂತ್ಕೊಂಡು ಮಾತಾಡಿದ್ದು. ಅದು ಸರ್ಕಾರಿ ಶಾಲೆಯಲ್ಲಿ ನಾನೊಬ್ಬ PT ಮಾಸ್ಟರ್ ಆಗಿ ಕೆಲಸ ಮಾಡೋದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ದವ್ರೆ ಸ್ಟ್ರಾಂಗ್ ಗುರು. ಒಂದು ಚಪ್ಪಾಳೆ ತಟ್ಕೊಳ್ಳಿ ಯಾರ್ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀರ ಅವರು. ಯಾಕಂದ್ರೆ ಅದು ನಮ್ಮ ಶಾಲೆ, ನಮ್ಮ ಶಾಲೆ, ನಮ್ಮ ಶಾಲೆ. ಇವತ್ತು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ನೀವು ಎಂಥ ದೊಡ್ಡ ಬಿಸ್ನೆಸ್ ಮನೆ ಕೇಳಿ, ಅವರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ ಅಂತಾರೆ. ನಮ್ಮ ಸರ್ಕಾರಿ ಶಾಲೆ ಉಳಿಸೋಣ, ಬೆಳೆಸೋಣ, ಸರ್ಕಾರಿ ಶಾಲೆನ ಹೈಟೆಕ್ ಮಾಡೋಣ. ನಮ್ಮ ಸರ್ಕಾರ ಮುಂದೆ ಎಲ್ಲ ಸರ್ಕಾರಿ ಶಾಲೆಗಳನ್ನು ತುಂಬ ಉನ್ನತೀಕರಿಸಿ ಅಡ್ಮಿಷನ್ ಜಾಸ್ತಿ ಆಗೋಂಗೆ ಮಾಡಲಿ. ಜೈ ಕರ್ನಾಟಕ ಮಾತೆ. ಎಸ್, ಈ ಮಿಮಿಕ್ರಿ ಜೋಡಿ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಛಾಯಾ ಅವರೇ, ತುಂಬಾ ಚೆನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ನಿಮ್ಮ ಪರ್ಫಾರ್ಮೆನ್ಸ್ ಒಂದು ಲವ್ಲವಿಕೆ ಇತ್ತು. ಅಂಡ್ ಸರ್, ನಿಮ್ಮ ಮಿಮಿಕ್ರಿ ಬಗ್ಗೆ ಹೇಳಂಗೆ ಇಲ್ಲ, ತುಂಬಾ ಕಷ್ಟ, ಆದ್ರೆ ನೀರು ಕುಡಿಯೋಷ್ಟು ಸುಲಭ ಅನ್ನೋ ತರ ನೀವು ಪರ್ಫಾರ್ಮ್ ಮಾಡ್ತೀರಾ ಸರ್. ಸಖತ್ತಾಗಿತ್ತು. ಅಂಡ್ ನಿಜವಾಗ್ಲೂ ಒಂದು ಒಳ್ಳೆ, ಅಂದ್ರೆ PT ಮಾಸ್ಟರ್ ಅಂದ ತಕ್ಷಣ ಒಂದು ಭಯ ಚಿಕ್ಕ ವಯಸ್ಸಲ್ಲಿ. ಅವರು ನಿಮ್ಮ ಥರನೇ ಇದ್ರು, ಬಟ್ ನಿಮ್ಮ ಥರ PT ಮಾಸ್ಟರ್ ನಮಗೆ ಸಿಗಲಿಲ್ಲ ಸರ್, ನಮ್ಗೆ ಸಿಗಬೇಕಾಗಿತ್ತು. ಆ್ಯಂಡ್ ಅಂಗನವಾಡಿ ಟೀಚರ್, ನಾನು ಅದು ಅಂಗನವಾಡಿ ಹೋಗಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ ಮ್ಯಾಮ್, ಬಟ್ ನಿಮ್ಮನ್ನು ನೋಡಿ ಅನ್ನಿಸ್ತು ನಾನು ಹೋಗಬೇಕು ಅಂತ. ತುಂಬ ಚೆನ್ನಾಗಿತ್ತು, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಖಂಡಿತ ಎಲ್ಲರೂ ಅದ್ರ ತಕ್ಕಂಗೆ ವರ್ಕ್ ಮಾಡೋಣ ಅಂತ ಅನ್ಕೊಳ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಲವ್ಲಿ ಸ್ಟಾರ್ ಪ್ರೇಮ್ ಸರ್, ನಿಮ್ಮ ಮೂಲ ಕಸಬು ಟೀಚರ್ ಆಗಿ ಮತ್ತೆ ಅದನ್ನ ಜೀವಿಸಿದ್ದೀರಾ. ನಾನು ಎಲ್ಲೋದ್ರೂ ಯಾವಾಗಲೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಎಲ್ಲರೂ ರೈತರಾಗಿ, ಸೈನಿಕರಾಗಿ, ಪೊಲೀಸವರಾಗಿ ರಾಜಕೀಯಕ್ಕೆ ಬನ್ನಿ ಅಂತ. ಇದೇನೂ ಆಗಲಿಲ್ಲ ಅಂದ್ರೆ ಇವ್ರನ್ನೆಲ್ಲ ಹುಟ್ಟಾಕುವಂಥ ಮೇಷ್ಟ್ರುಗಳಾಗಿ. ಖಂಡಿತ ದೊಡ್ಡ ಮಾತು ಸರ್, ಖಂಡಿತವಾಗಿ. ಯಾಕಂದ್ರೆ ಇವತ್ತು ಭಾರತ ದೇಶಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಅದ್ಭುತವಾದಂಥ ಮೇಷ್ಟ್ರುಗಳು. ಬರೀ ಪಾಠ ಕಲಿಸೋ ಮೇಷ್ಟ್ರಲ್ಲ, ಸಂಸ್ಕಾರವನ್ನ ಹೇಳ್ಕೊಡುವಂಥ ಮೇಷ್ಟ್ರುಗಳು ಬೇಕು. ಇಲ್ಲಿ ಇರ್ತಕ್ಕಂಥ ಎಲ್ಲರೂ ನಾವೇನಾದರೂ ಆಗಿದ್ದೀವಿ ಅಂದ್ರೆ ಅದು ಬಿಕಾಸ್ ಆಫ್ ಮೇಷ್ಟ್ರುಗಳಿಂದ. ಸೊ ಆ ಮೇಷ್ಟ್ರುಗಳಿಗೆ ದಯವಿಟ್ಟು ಎಲ್ಲರೂ ಒಂದು ಜೋರು ಚಪ್ಪಾಳೆ ಕೊಡಿ.